ಬೆಳಗಿನ ಬೆಳಕು. ಪವಿತ್ರ ಆಹಾರ ಭಾಗ 4. ಯಾಜಕಕಾಂಡ 22:9-16. ಪವಿತ್ರ ಆಹಾರ ಮತ್ತು ಎಚ್ಚರಿಕೆಯ ಗಡಿಗಳು. ಮನೆಗಾಗಿ ಖರೀದಿಸಲ್ಪಟ್ಟವರಾದ ನಾವು ದತ್ತು ಸ್ವೀಕಾರದ ಮೂಲಕ ಪವಿತ್ರ ಮೇಜಿನ ಭೋಜನದ ಬಳಿಗೆ ಕರೆಸಲ್ಪಟ್ಟಿದ್ದೇವೆ ಎಂದು ನಾವು ಕಲಿತಿದ್ದೇವೆ. ನಾವು ಇನ್ನು ಮುಂದೆ ಅಪರಿಚಿತರಲ್ಲ, ಆದರೆ ನಾವು ಪವಿತ್ರನಾದ ದೇವರಿಗೆ ಸೇರಿದವರಾಗಿರುವುದರಿಂದಲೇ ಪವಿತ್ರವಾದದ್ದನ್ನು ತಿನ್ನಲು ಆಹ್ವಾನಿಸಲ್ಪಟ್ಟಿದ್ದೇವೆ. ಇಂದು ಈ ಸನ್ನಿವೇಶ ಮತ್ತಷ್ಟು ವಿಸ್ತಾರವಾಗುತ್ತದೆ. ಯಾಜಕನ ಮನೆಯಲ್ಲಿದ್ದ ಒಬ್ಬ ದಾಸನೂ ಸಹ ಪವಿತ್ರ ಆಹಾರವನ್ನು ತಿನ್ನಬಹುದಿತ್ತು ಎಂಬ ಮೃದುವಾದ ನಿಯಮದಿಂದ ಲೇವಿಕಾಂಡವು ನಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಆ ವಚನ ಸರಳವಾಗಿದೆ, ಆದರೂ ಅದು ಆಳವಾದ ಅರ್ಥವನ್ನು ತೆರೆಯುತ್ತದೆ. ಯಾಜಕನು ತನ್ನ ಹಣದಿಂದ ಒಬ್ಬ ದಾಸನನ್ನು ಕೊಂಡುಕೊಂಡರೆ ಅವನು ಅದನ್ನು ತಿನ್ನಬಹುದು. ಅವನ ಮನೆಯಲ್ಲಿ ಹುಟ್ಟಿದವನೂ ಸಹ ತಿನ್ನಬಹುದು. ಇಬ್ಬರೂ ಅವನ ಆಹಾರವನ್ನು ತಿನ್ನಬಹುದು. ಆದರೆ ಒಬ್ಬ ಕೂಲಿಯಾಳು ಅಥವಾ ಹಾದುಹೋಗುವ ಅತಿಥಿ ತಿನ್ನಲು ಸಾಧ್ಯವಿರಲಿಲ್ಲ. ಆದರೆ ಖರೀದಿಸಲ್ಪಟ್ಟ ಸೇವಕನು ತಿನ್ನಬಹುದಿತ್ತು. ಇಲ್ಲಿ ಅವನ ಶ್ರಮ ಮುಖ್ಯವಲ್ಲ, ಅದು ಸೇರಿರುವುದು. ಈ ನಿಯಮದಲ್ಲಿ ಒಡೆತನವು ಕಠಿಣ ಶೋಷಣೆಯಾಗಿರಲಿಲ್ಲ, ಅದು ಒಡಂಬಡಿಕೆಯ ರಕ್ಷಣೆಯಾಗಿತ್ತು. ಯಾಜಕನು ಸಂಪೂರ್ಣವಾಗಿ ತನ್ನವರೆಂದು ಹಕ್ಕು ಸಾಧಿಸಿದವರಿಗೆ ಅವನ ಪವಿತ್ರ ಮೇಜಿನಿಂದ ಆಹಾರವನ್ನು ನೀಡಲಾಗುತ್ತಿತ್ತು. ಮೋಶೆಯ ನಿಯಮದ ಅಡಿಯಲ್ಲಿ ಇಸ್ರಾಯೇಲಿನಲ್ಲಿ ದಾಸತ್ವವು ಕರುಣೆಯಿಂದ ಬಿಗಿಯಾಗಿ ನಿಯಂತ್ರಿಸಲ್ಪಟ್ಟಿತ್ತು. ಕೆಲವರು ಬಡತನದಿಂದ ಸೇವೆಗೆ ಬಂದ ಇಬ್ರಿಯರಾಗಿದ್ದು ಸಬ್ಬತ್ 7ನೇ ವರ್ಷದಲ್ಲಿ ಹೊರಡುತ್ತಿದ್ದರು. ಕೆಲವರು ವಿದೇಶಿಯರಾಗಿದ್ದು ಮನೆಯ ಶಾಶ್ವತ ಸೇವಕರಾಗಿ ಸುನ್ನತಿ ಮಾಡಿಸಿಕೊಂಡಾಗ ಒಡಂಬಡಿಕೆಯ ವೃತ್ತಕ್ಕೆ ತರಲ್ಪಟ್ಟರು. ಇದರ ಉದ್ದೇಶವು ನಾವು ನಂತರದ ಯುಗಗಳಿಂದ ಊಹಿಸುವ ಕ್ರೂರ ಸರಪಳಿಗಳನ್ನು ಮರುಸೃಷ್ಟಿಸುವುದಲ್ಲ, ಅದು ಗೌರವವನ್ನು ಕಾಪಾಡುವುದು, ಹಾನಿಯನ್ನು ಸೀಮಿತಗೊಳಿಸುವುದು ಮತ್ತು ಇಸ್ರಾಯೇಲಿನ ಜೀವನಕ್ಕೆ ಮಾರ್ಗವನ್ನು ತೆರೆಯುವುದಾಗಿತ್ತು. ಲೇವಿಕಾಂಡವು ಯಾಜಕನು ಒಬ್ಬ ದಾಸನನ್ನು ಕೊಂಡುಕೊಂಡರೆ ಎಂದು ಹೇಳಿದಾಗ ಅದು ಒಳಗೆ ಕರೆಸಲ್ಪಟ್ಟ, ಮನೆಯ ಭಾಗವಾಗಿಸಲ್ಪಟ್ಟ, ನಮ್ಮವನು ಎಂದು ಗುರುತಿಸಲ್ಪಟ್ಟ ಮತ್ತು ಆದ್ದರಿಂದ ಆ ಮನೆಗೆ ಮಾತ್ರ ತಿನ್ನಲು ಅನುಮತಿ ಇರುವ ಪವಿತ್ರ ಆಹಾರವನ್ನು ತಿನ್ನಲು ಅರ್ಹನಾದ ಅನ್ಯಜನನನ್ನು ಸೂಚಿಸುತ್ತದೆ. ಆದ್ದರಿಂದಲೇ ಅತಿಥಿ ಮತ್ತು ಕೂಲಿಯಾಳು ಜೊತೆಗಿನ ನ್ಯಾಯ ಪ್ರಮಾಣದ ವ್ಯತ್ಯಾಸವು ತುಂಬಾ ಸ್ಪಷ್ಟವಾಗಿದೆ. ಒಬ್ಬ ಅತಿಥಿ ಕೃತಜ್ಞನಾಗಿರಬಹುದು, ಗೌರವಯುತವಾಗಿರಬಹುದು, ಹತ್ತಿರವೂ ಇರಬಹುದು, ಆದರೆ ಆ ಮನೆಯವನು ಆಗಿರಲಾರ. ಒಬ್ಬ ಕೂಲಿಯಾಳು ಬೆವರು ಹರಿಸಬಹುದು, ಸಮಯಕ್ಕೆ ಕೆಲಸ ಮಾಡಬಹುದು ಮತ್ತು ಕೂಲಿ ಪಡೆಯಬಹುದು, ಆದರೆ ಅವನ ಬಂಧವು ಸಂಬಳದ್ದಾಗಿದೆ, ರಕ್ತದ್ದಲ್ಲ. ಯಾಜಕನ ಸೇವಕನು ಖರೀದಿಯಿಂದ ಮತ್ತು ಒಡಂಬಡಿಕೆಯಿಂದ ಮತ್ತೊಂದು ಸ್ಥಿತಿಯಲ್ಲಿರುತ್ತಾನೆ. ಅವನಿಗೆ ಆ ಮನೆಯಲ್ಲಿ ಒಂದು ಸ್ಥಾನ, ಒಂದು ರಕ್ಷಣೆ, ಒಂದು ಹೆಸರಿರುತ್ತದೆ. ಅವನು ಸಾಕಷ್ಟು ಶ್ರಮಿಸಿದ್ದಕ್ಕಾಗಿ ತಿನ್ನುವುದಿಲ್ಲ, ಅವನು ಸಾಕಷ್ಟು ಸೇರಿದವನಾಗಿರುವುದರಿಂದ ತಿನ್ನುತ್ತಾನೆ. ಗೆರೆಯು ಪ್ರಕಾಶಮಾನವಾಗಿದೆ, ಒಂದು ಹೆಸರು ಮಾತ್ರ ನೀಡಲು, ಅದು ಯಾವಾಗಲೂ ಕುಟುಂಬದ ಊಟ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೇಳಿದೆ, ಒಬ್ಬ ಯಾಜಕನು ಅಡಿಮನನ್ನು ಕೊಂಡುಕೊಂಡರೆ ಅವನು ಹೊರಗಿನವನು ಆಗಿದ್ದರೂ ಆ ಮನೆಯೊಳಗೆ ಸೇರಿಕೊಳ್ಳುತ್ತಾನೆ. ಅವನು ನಮ್ಮವನಾಗುತ್ತಾನೆ. ಆ ಅಡಿಮನಿಗೂ ಆ ಮನೆಯವರಂತೆ ಪವಿತ್ರ ಆಹಾರ ತಿನ್ನಲು ಹಕ್ಕು ಇರುತ್ತದೆ. ಅವನಿಗೆ ಹಕ್ಕು ಸಿಕ್ಕುದು ಕೆಲಸದ ಕಾರಣದಿಂದಲ್ಲ, ಸೇರಿದ ಸಂಬಂಧದಿಂದ. ಅತಿಥಿ ಮತ್ತು ಬಾಡಿಗೆ ಕೆಲಸಗಾರ ನಡುವಿನ ವ್ಯತ್ಯಾಸ. ಆದ್ದರಿಂದ ಶಾಸ್ತ್ರವು ಅತಿಥಿ ಮತ್ತು ಬಾಡಿಗೆ ಕೆಲಸಗಾರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ. ಅತಿಥಿ ಗೌರವಪೂರ್ಣ, ಧನ್ಯನಾಗಿರಬಹುದು, ಆದರೆ ಮನೆಯವನಲ್ಲ. ಬಾಡಿಗೆ ಕೆಲಸಗಾರ ದುಡಿಯುತ್ತಾನೆ, ಕೂಲಿ ಪಡೆಯುತ್ತಾನೆ, ಆದರೆ ಕುಟುಂಬದವನಲ್ಲ. ಆದರೆ ಸೇವಕ ಅಡಿಮ ಒಡಂಬಡಿಕೆಯ ಮೂಲಕ ಮನೆತನದ ಭಾಗನಾಗುತ್ತಾನೆ. ಅವನಿಗೆ ಹೆಸರು, ಸ್ಥಾನ ಮತ್ತು ಹಕ್ಕು ಇರುತ್ತದೆ. ಅವನು ಕೆಲಸದಿಂದ ಅಲ್ಲ, ಮನೆತನಕ್ಕೆ ಸ್ವಂತವಾದುದರಿಂದ ಅವನು ಮನೆತನದ ಭಾಗವಾಗಿದ್ದಾನೆ, ಅಂದರೆ ಕರ್ತನ ಭೋಜನಕ್ಕೆ ಸೇರಲ್ಪಟ್ಟವನಾಗಿರುತ್ತಾನೆ. ಅಂದರೆ ಇದರ ಅರ್ಥ ಏನೆಂದರೆ, ಮೋಶೆಯ ಕಾಲದ ಗುಲಾಮರು ಅಂದರೆ ದೇವರ ದೃಷ್ಟಿಯಲ್ಲಿ ಮಾನವೀಯತೆ, ಕರುಣೆ ಮತ್ತು ಕುಟುಂಬದ ಪರಂಪರೆಯ ಚಿಹ್ನೆಯಾಗಿತ್ತು. ಅದು ಯಾರನ್ನಾದರೂ ಹಿಂಸಿಸಲು ಅಲ್ಲ,
ಅವರನ್ನು ಒಳಗೊಳ್ಳಲು ಮತ್ತು ಆಶೀರ್ವಾದದ ವಲಯಕ್ಕೆ ತರುವುದು ಎಂಬ ಉದ್ದೇಶದಿಂದ ಇತ್ತು. ಸ್ವಾತಂತ್ರ್ಯವು ನಿಜವಾಗಿತ್ತು, ಬಾಗಿಲು ತೆರೆದಿತ್ತು. ಆದರೆ ಆ ಸೇವಕನು ತನ್ನ ಯಜಮಾನನನ್ನು ಪ್ರೀತಿಸಿದರೆ ಅವನು ಸ್ವಾತಂತ್ರ್ಯವನ್ನು ನಿರಾಕರಿಸಿ ಶಾಶ್ವತವಾಗಿ ಅಲ್ಲಿಯೇ ಇರಲು ಕೇಳಿಕೊಳ್ಳಬಹುದಿತ್ತು. ಆಗ ನ್ಯಾಯಾಧೀಶರ ಮುಂದೆ ಮತ್ತು ಬಾಗಿಲ ಚೌಕಟ್ಟಿನ ಬಳಿ ಯಜಮಾನನು ಸೇವಕನ ಕಿವಿಯನ್ನು ಮೊಳೆಯಿಂದ ಕೊರೆಯುತ್ತಿದ್ದನು. ಆ ಗುರುತು ಸಣ್ಣದಾದರೂ ಶಾಶ್ವತವಾಗಿರುತ್ತಿತ್ತು. ಬಾಗಿಲ ಚೌಕಟ್ಟು ಪಾಸ್ ಓವರ್ನ ರಕ್ತವನ್ನು ನೆನಪಿಸುತ್ತಿತ್ತು. ಕಿವಿಯು ಕೇಳುವಿಕೆಯನ್ನು ಸೂಚಿಸುತ್ತಿತ್ತು. ಆ ಕೊರೆಯುವಿಕೆಯು ಮತ್ತೊಬ್ಬರ ಧ್ವನಿಗೆ ತಮ್ಮ ಇಚ್ಛೆಯನ್ನು ಒಪ್ಪಿಸಿದ್ದನ್ನು ಗುರುತಿಸುತ್ತಿತ್ತು. ಬಂಧವನ್ನು ಜೀವನಪರ್ಯಂತವಾಗಿ ಮಾಡಿದ್ದು ಬಲವಲ್ಲ, ಆದರೆ ಪ್ರೀತಿ. ಅದು ನಾನು ಇಲ್ಲಿ ಕೇಳುತ್ತೇನೆ, ನಾನು ಇಲ್ಲಿ ಸೇರಿದ್ದೇನೆ, ನಾನು ಇಲ್ಲಿಯೇ ಉಳಿಯುತ್ತೇನೆ ಎಂದು ಹೇಳುತ್ತಿತ್ತು. ಖರೀದಿ ಮತ್ತು ಪ್ರತಿಜ್ಞೆಯ ಎರಡು ಎಳೆಗಳು. ಹಾಗಾದರೆ ಖರೀದಿ ಮತ್ತು ಪ್ರತಿಜ್ಞೆ ಎಂಬ ಈ ಎರಡು ಎಳೆಗಳನ್ನು ಗಮನಿಸಿ. ಯಾಜಕನು ಹಣದಿಂದ ಖರೀದಿಸುತ್ತಾನೆ, ಸೇವಕನು ಪ್ರೀತಿಯಿಂದ ತನ್ನನ್ನು ಬಂಧಿಸಿಕೊಳ್ಳುತ್ತಾನೆ. ಒಂದು ಕ್ರಿಯೆಯು ಅವನನ್ನು ಒಳಗೆ ತರುತ್ತದೆ, ಇನ್ನೊಂದು ಕ್ರಿಯೆಯು ಅವನನ್ನು ಒಳಗೆ ಉಳಿಸುತ್ತದೆ. ಒಂದು ಕಾನೂನುಬದ್ಧ ಸ್ಥಾನಮಾನವನ್ನು ಭದ್ರಪಡಿಸುತ್ತದೆ, ಇನ್ನೊಂದು ಹೃದಯವನ್ನು ಮುದ್ರಿಸುತ್ತದೆ. ಅವೆರಡೂ ಸೇರಿ ಆ ಸೇವಕನು ಯಾಜಕನ ಆಹಾರವನ್ನು ಏಕೆ ತಿನ್ನುತ್ತಾನೆ ಎಂಬುದನ್ನು ವಿವರಿಸುತ್ತವೆ. ಅವನು ಹಕ್ಕು ಸಾಧಿಸಲ್ಪಟ್ಟವನು ಮತ್ತು ಬದ್ಧನಾದವನು ಎರಡೂ ಆಗಿದ್ದಾನೆ. ಅವನು ಪವಿತ್ರತೆಯನ್ನು ಸಂದರ್ಶಿಸುತ್ತಿಲ್ಲ, ಅವನು ಅದರ ಅಡಿಯಲ್ಲಿ ಬಾಳುತ್ತಿದ್ದಾನೆ. ಅವರು ಅವನ ಆಹಾರವನ್ನು ತಿನ್ನಬಹುದು ಎಂಬ ನುಡಿಗಟ್ಟಿನ ಮಹತ್ವ ಅದುವೇ. ಯಾಜಕನ ಆಹಾರವು ಮನೆಯ ಆಹಾರವಾಗಿದೆ ಮತ್ತು ಆ ಮನೆಯು ಯಾಜಕನ ಹೆಸರು ಮತ್ತು ಆಳ್ವಿಕೆಯ ಅಡಿಯಲ್ಲಿರುವ ಎಲ್ಲರನ್ನೂ ಒಳಗೊಂಡಿರುತ್ತದೆ. ದತ್ತು ಸ್ವೀಕಾರ ಮತ್ತು ಖರೀದಿಯ ಸಂಪೂರ್ಣ ವಿವರ. ಈಗ ಈ ಸಂಪೂರ್ಣ ವಿವರ ಮುಂದಕ್ಕೆ ತನ್ನಿ. ದತ್ತು ಸ್ವೀಕಾರವು ಯಹೂದ್ಯರು ಮತ್ತು ಅನ್ಯಜನರು ಇಬ್ಬರಿಂದಲೂ ಪುತ್ರರು ಮತ್ತು ಪುತ್ರಿಯರನ್ನು ಸೃಷ್ಟಿಸಿತು. ಇದು ನಂತರದ ಆಲೋಚನೆಯಲ್ಲ, ಆದರೆ ಶಾಶ್ವತವಾದ ಯೋಜನೆ. ಲೋಕವು ನಿಲ್ಲುವ ಮೊದಲು ದೇವರು ತನ್ನ ಅಭಿಷಿಕ್ತನಲ್ಲಿ ಒಂದು ಕುಟುಂಬವನ್ನು ರೂಪಿಸಲು ಉದ್ದೇಶಿಸಿದ್ದನು. ಶಿಲುಬೆಯು ವ್ರಣವನ್ನು ತೀರಿಸಿತು, ಪವಿತ್ರಾತ್ಮ ಹಕ್ಕನ್ನು ಮುದ್ರಿಸಿದನು. ಪೆಂತೆಕೋಸ್ತು ಯೆರೂಸಲೇಮಿನಿಂದ ಎಲ್ಲ ರಾಷ್ಟ್ರಗಳಿಗೂ ಕುಟುಂಬದ ಹೆಸರನ್ನು ಹರಡಿತು. ಪೌಲನು ಇದನ್ನು ದತ್ತು ಸ್ವೀಕಾರ ಎಂದು ಕರೆದನು, ಜನನ ಎಂದು ಕರೆಯಲಿಲ್ಲ, ಏಕೆಂದರೆ ಅವನು ಆಯ್ದ ಚಿತ್ರಣವು ರೋಮನ್ ಮತ್ತು ಕಾನೂನುಬದ್ಧವಾಗಿತ್ತು. ಉನ್ನತ ಸ್ಥಾನಮಾನದ ತಂದೆಯೊಬ್ಬನು ಕಡಿಮೆ ಸ್ಥಾನಮಾನದ ಮಗುವನ್ನು ತನ್ನ ಮನೆಗೆ ತೆಗೆದುಕೊಳ್ಳುವುದು, ಹಳೆಯ ದಾಖಲೆಯನ್ನು ಅಳಿಸಿಹಾಕುವುದು, ಸಂಪೂರ್ಣ ಹೆಸರನ್ನು ನೀಡುವುದು, ಭರವಸೆಗೆ ಪ್ರತಿಜ್ಞೆಯಾಗಿ ನಿಲುವಂಗಿ ಮತ್ತು ಉಂಗುರವನ್ನು ಹಾಕುವುದು. ಅಪ್ಪ ಕೇವಲ ಕಾವ್ಯವಲ್ಲ, ಅದು ದತ್ತು ಸ್ವೀಕಾರದ ಕಾನೂನುಬದ್ಧ ಕೂಗು. ಆ ಕೂಗಿನೊಂದಿಗೆ ಉತ್ತರಾಧಿಕಾರ ಬಂದಿತು, ಆ ಉತ್ತರಾಧಿಕಾರದೊಂದಿಗೆ ಮೇಜಿನಲ್ಲಿ ಒಂದು ಸ್ಥಾನ ಬಂದಿತು. ಆದರೆ ದತ್ತು ಸ್ವೀಕಾರವು ಬೆಳಗಿನ ಬೆಳಕಿನ ಅರ್ಧದಷ್ಟು ಮಾತ್ರ, ಇನ್ನರ್ಧವು ಯಾಜಕನು ಬೆಲೆ ತೆತ್ತಿರುವುದರಿಂದ ತಿನ್ನುವ ಮನೆಯ ಸೇವಕ. ಇಲ್ಲಿ ಭಾಷೆಯು ಪುತ್ರತ್ವದಿಂದ ಸೇವೆಗೆ ಬದಲಾಗುತ್ತದೆ, ಆದರೆ ಅದು ಪುತ್ರತ್ವವನ್ನು ರದ್ದುಗೊಳಿಸುವುದಿಲ್ಲ, ಅದು ಅದನ್ನು ಪೂರೈಸುತ್ತದೆ. ಕ್ರಿಸ್ತನಲ್ಲಿ ನಾವು ದತ್ತು ಸ್ವೀಕಾರದಿಂದ ಮಕ್ಕಳು ಮತ್ತು ನಿಷ್ಠೆಯಿಂದ ಸೇವಕರು. ನಾವು ಕುಟುಂಬವಾಗಿ ಸೇರಿರುವುದರಿಂದ ನಮಗೆ ಆಹಾರವನ್ನು ನೀಡಲಾಗುತ್ತದೆ ಮತ್ತು ಆತನು ನಮ್ಮನ್ನು ತನ್ನ ಸ್ವಂತವೆಂದು ಖರೀದಿಸಿರುವುದರಿಂದ ನಮಗೆ ಆಹಾರವನ್ನು ನೀಡಲಾಗುತ್ತದೆ. ದೇವಾಲಯವು ಈ ಎರಡೂ ಆಲೋಚನೆಗಳಿಗೆ ಜಾಗ ಕಲ್ಪಿಸಿತ್ತು. ಪುತ್ರರು ಮತ್ತು ಸೇವಕರು ಒಬ್ಬನೇ ಯಜಮಾನನ ಅಡಿಯಲ್ಲಿ ಒಂದೇ ಸೂರಿನಡಿ ಹಂಚಿಕೊಂಡರು. ಅದೇ ರೀತಿಯಲ್ಲಿ ಹೊಸ ಸೃಷ್ಟಿಯು ನಾವು ಬೆಲೆ ತೆತ್ತು ಕೊಂಡುಕೊಂಡವರು ಎಂದು ಹೇಳಲು ನಾಚಿಕೆ ಪಡಲ್ಲ, ಜೊತೆಗೆ ನಾವು ಕ್ರಿಸ್ತನೊಂದಿಗೆ ಬಾಧ್ಯಸ್ಥರು ಎಂದು ಹೇಳುತ್ತದೆ. ಆಧುನಿಕ ಕಿವಿಗಳಿಗೆ ಖರೀದಿಸಿದವರು ಎಂಬ ಪದವು ತಣ್ಣನೆಯಂತೆ ಕೇಳಿಸಬಹುದು, ಆದರೆ ಧರ್ಮಗ್ರಂಥದ ಕಿವಿಗಳಿಗೆ ಅದು ಭದ್ರತೆ ಎಂದು ಕೇಳಿಸುತ್ತದೆ. ಖರೀದಿ ಎಂದರೆ ಮಾರುಕಟ್ಟೆಯ ಅಪಾಯವು ಮುಗಿದಿದೆ. ಖರೀದಿ ಎಂದರೆ ಬೇರೆ ಯಾವುದೇ ಹಕ್ಕುದಾರನು ನಮ್ಮ ಮೇಲೆ ಕೈ ಹಾಕಲು ಸಾಧ್ಯವಿಲ್ಲ. ಖರೀದಿ ಎಂದರೆ ಬಿಲ್ ಪಾವತಿಸಲಾಗಿದೆ ಮತ್ತು ಬಂಧವು ಕಾನೂನುಬದ್ಧವಾಗಿದೆ. ಪಟ್ಟವು ಭದ್ರವಾಗಿರುವುದರಿಂದ ಮೇಜು ಭದ್ರವಾಗಿದೆ. ಆ ಲೋಕದಲ್ಲಿ ಯಾಜಕನ ಹಣವು ಮುಖ್ಯವಾಗಿತ್ತು.
ವಿಮೋಚನೆಯ ಲೋಹವಾದ ಬೆಳ್ಳಿಯನ್ನು ಅಳತೆ ಮಾಡಿ ಎಣಿಸಲಾಗುತ್ತಿತ್ತು ಮತ್ತು ಮನುಷ್ಯರಿಂದ ಸಾಕ್ಷಿ ಮಾಡಿಸಲಾಗುತ್ತಿತ್ತು. ಆದರೆ ನಿಜವಾದ ಪವಿತ್ರಾಲಯದಲ್ಲಿ ನಮ್ಮ ಮಹಾಯಾಜಕನು ನಾಣ್ಯಗಳನ್ನು ಸುರಿಯಲಿಲ್ಲ, ಆತನು ತನ್ನನ್ನೇ ಸುರಿದನು. ಆ ಬೆಲೆಯನ್ನು ಶೆಕೆಲ್ಗಳಲ್ಲಿ ಅಳೆಯಲಿಲ್ಲ, ಆದರೆ ರಕ್ತದಲ್ಲಿ ಅಳೆಯಲಾಯಿತು. ಪೇತ್ರನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ, ಬೆಳ್ಳಿ ಅಥವಾ ಚಿನ್ನದಿಂದಲ್ಲ, ಆದರೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದ. ಒಬ್ಬ ಇಸ್ರಾಯೇಲ್ಯ ಯಾಜಕನ ಖರೀದಿ ಒಬ್ಬ ವಿದೇಶಿಯನನ್ನು ಪವಿತ್ರ ರೊಟ್ಟಿಯ ಕಡೆಗೆ ಸೆಳೆಯಲು ಸಾಧ್ಯವಾಗಿದ್ದರೆ, ಮೆಸ್ಸಿಯನ ಖರೀದಿಯು ಜನಾಂಗಗಳನ್ನು ಜೀವದ ರೊಟ್ಟಿಯ ಕಡೆಗೆ ಎಷ್ಟು ಹೆಚ್ಚು ಸೆಳೆಯಬಹುದು. ಶರೀರದ ಸುನ್ನತಿಯು ಒಬ್ಬ ಮನುಷ್ಯನನ್ನು ಒಡಂಬಡಿಕೆಯಲ್ಲಿ ಸೇರಿಸಲು ಸಾಧ್ಯವಾಗಿದ್ದರೆ, ಆತ್ಮನಿಂದಾಗುವ ಹೃದಯದ ಸುನ್ನತಿಯು ಪ್ರತಿಯೊಂದು ಊಟವೂ ಕೃಪೆಯಾಗಿರುವ ಒಂದು ಮನೆಯಲ್ಲಿ ನಮ್ಮನ್ನು ಎಷ್ಟು ಹೆಚ್ಚು ಸೇರಿಸಬಹುದು. ದೇವರ ಮನೆಯ ನಿಯಮ. ಈಗ ಆ ಮನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪರಿಗಣಿಸಿ. ಇಸ್ರಾಯೇಲಿನಲ್ಲಿ ಒಬ್ಬ ಕೂಲಿಯಾಳು ದಿನವಿಡೀ ಅಂಗಳದಲ್ಲಿ ಕಳೆಯಬಹುದು, ಆದರೆ ಸಂಜೆ ಸಾಮಾನ್ಯ ಆಹಾರವನ್ನು ತಿನ್ನುತ್ತಿದ್ದನು. ಒಬ್ಬ ಅತಿಥಿ ಆವರಣದಲ್ಲಿ ಇರಬಹುದು, ಆದರೆ ದರ್ಶನದ ರೊಟ್ಟಿಯನ್ನು ಎತ್ತಲು ಸಾಧ್ಯವಿರಲಿಲ್ಲ. ಯಾಜಕನ ಮನೆಯ ಕಾನೂನುಬದ್ಧ ವೃತ್ತದೊಳಗೆ ಇದ್ದವರು ಮಾತ್ರ ಪವಿತ್ರವಾದವುಗಳನ್ನು ತಿನ್ನುತ್ತಿದ್ದರು. ಇದನ್ನು ಎಚ್ಚರಿಕೆಯಿಂದ ಅರ್ಥೈಸಿಕೊಳ್ಳಿ. ಸಾಮೀಪ್ಯವೂ ಸಾಲದು, ಉಪಯುಕ್ತತೆಯೂ ಸಾಲದು. ನಮ್ಮನ್ನು ಅರ್ಹರನ್ನಾಗಿಸುವುದು ಪವಿತ್ರ ವಿಷಯಗಳ ಸುತ್ತ ಕೆಲಸ ಮಾಡುವುದಲ್ಲ, ಆದರೆ ನಾವು ಪವಿತ್ರ ಹೆಸರಿನ ಅಡಿಯಲ್ಲಿ ಜೀವಿಸುವುದು. ಇದು ಆ ಮೇಜು ಕೂಲಿಯಾಗುವುದನ್ನು ತಡೆಯುತ್ತದೆ ಮತ್ತು ಹೃದಯವು ಹೆಚ್ಚಳಪಡದಂತೆ ಇಡುತ್ತದೆ. ರೊಟ್ಟಿಯು ಆತನ ಜನರಿಗೆ ನೀಡಿದ ಕೊಡುಗೆಯಾಗಿಯೇ ಉಳಿಯುತ್ತದೆ. ಪ್ರೇಮ ಮತ್ತು ರಕ್ಷಣೆಯ ಮುದ್ರೆ. ನಾವು ವಿರಾಮ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಎಳೆಯನ್ನು ಹೆಣೆಯಬೇಕಾಗಿದೆ. ದಾಸನು ಶಾಶ್ವತವಾಗಿ ಇರಲು ಅನುಮತಿಸುವ ಬಾಗಿಲ ಚೌಕಟ್ಟಿನ ಬಳಿ ಕಿವಿ ಕೊರೆಯಲ್ಪಟ್ಟ ಕಾನೂನು ಕೀರ್ತನೆಗಳ ಮೂಲಕ ಪ್ರತಿಧ್ವನಿಸುತ್ತದೆ. ನೀನು ನನ್ನ ಕಿವಿಗಳನ್ನು ತೆರೆದಿದ್ದಿ, ನಿನ್ನ ಚಿತ್ತವನ್ನು ನೆರವೇರಿಸುವುದರಲ್ಲಿ ನನಗೆ ಸಂತೋಷ. ಅದು ಮತ್ತೆ ಸೇವಕನ ಹಾಡಿನಲ್ಲಿ ಏರುತ್ತದೆ. ಆತನು ಕೇಳುವಂತೆ ನನ್ನ ಕಿವಿಯನ್ನು ಎಚ್ಚರಗೊಳಿಸುತ್ತಾನೆ. ಈ ಮಾದರಿಯು, ಮಗನು, ನಾನು ನಿನ್ನ ಚಿತ್ತವನ್ನು ಮಾಡಲು ಬಂದಿದ್ದೇನೆ ಎಂದು ಹೇಳಿ ಶಿಲುಬೆಯ ಕಡೆಗೆ ನಡೆಯುವಾಗ ಪೂರ್ಣತೆಯನ್ನು ತಲುಪುತ್ತದೆ. ಮರದ ಬಾಗಿಲಿನಲ್ಲಿ ಕೊರೆಯಲ್ಪಟ್ಟ ಕಿವಿಯು ಸೇವಕನ ಪ್ರೀತಿಯನ್ನು ಗುರುತಿಸಿದ್ದರೆ, ಮರದ ಶಿಲುಬೆಯಲ್ಲಿ ಕೊರೆಯಲ್ಪಟ್ಟ ಕೈಗಳು ಯಜಮಾನನ ಪ್ರೀತಿಯನ್ನು ಗುರುತಿಸಿದವು. ಆತನು ನಮ್ಮ ಸಲುವಾಗಿ ಉಳಿದನು ಮತ್ತು ಉಳಿಯುವ ಮೂಲಕ ಆತನು ನಮಗಾಗಿ ಜಾಗವನ್ನು ಮಾಡಿದನು. ಆತನು ನಮ್ಮ ಸಲುವಾಗಿ ಕೇಳಿದನು, ನಮ್ಮ ಸಲುವಾಗಿ ವಿಧೇಯನಾದನು, ನಮ್ಮ ಸಲುವಾಗಿ ಮರಣ ಹೊಂದಿದನು ಮತ್ತು ಪುನರುತ್ಥಾನಗೊಂಡು ಈಗ ಆತನು ಖರೀದಿಸಿದ ಮನೆಯಲ್ಲಿ ನಮ್ಮನ್ನು ಆಸೀನರನ್ನಾಗಿಸುತ್ತಾನೆ. ಕೊನೆಯ ಮಾತುಗಳು. ಆದ್ದರಿಂದ ನಾವು ಆರಂಭಿಕ ವಚನ ಮತ್ತು ಅದರ ಶಾಂತವಾದ ಒತ್ತಾಯಕ್ಕೆ ಮರಳುತ್ತೇವೆ. ಆತನಿಗೆ ಸೇರಿದವರು ತಿನ್ನಬಹುದು. ಆ ನುಡಿಗಟ್ಟಿನಲ್ಲಿ ದುರ್ಬಲರಿಗೆ ಸಮಾಧಾನವಿದೆ ಮತ್ತು ಹೆಮ್ಮೆಪಡುವವರಿಗೆ ಎಚ್ಚರಿಕೆಯಿದೆ. ಸಮಾಧಾನ, ಏಕೆಂದರೆ ಅರ್ಹತೆಯು ನಮ್ಮ ಕಾರ್ಯಕ್ಷಮತೆಯಲ್ಲ, ಆದರೆ ನಮ್ಮ ಸೇರಿರುವುದು. ಎಚ್ಚರಿಕೆ, ಏಕೆಂದರೆ ಮನೆಗೆ ಒಬ್ಬ ಒಡೆಯನಿದ್ದಾನೆ ಮತ್ತು ಒಡೆಯನಿಗೆ ಒಂದು ಬಾಗಿಲು ಇದೆ ಮತ್ತು ಆ ಬಾಗಿಲು ಕೂಲಿಯಲ್ಲ, ಆದರೆ ಗಾಯ. ನಾನೇ ಬಾಗಿಲು. ನಾವು ಮೇಜಿನ ಬಳಿ ಕೂರಲು ದತ್ತು ಸ್ವೀಕಾರ ಮಾಡಲ್ಪಟ್ಟಿದ್ದೇವೆ. ನಾವು ಆ ಪರಿಮಿತಿಯೊಳಗೆ ಉಳಿಯಲು ಖರೀದಿಸಲ್ಪಟ್ಟಿದ್ದೇವೆ. ಎರಡೂ ಸತ್ಯ, ಎರಡೂ ಅವಶ್ಯಕ ಮತ್ತು ಎರಡೂ ಸುಂದರ. ನಾವು ನಮ್ಮ ದೈನಂದಿನ ಜೀವನವನ್ನು ಸ್ಪರ್ಶಿಸುವ ಒಂದು ಪ್ರಶ್ನೆಯ ಹೊಸ್ತಿಲಲ್ಲಿ ಇಲ್ಲಿ ನಿಲ್ಲುತ್ತೇವೆ. ಕುಟುಂಬದ ಮೇಜು ನಿಜವಾಗಿಯೂ ಸೇರಿದವರಿಗೆ ಆಗಿದ್ದರೆ, ಬೆಲೆತೆತ್ತು ಹಕ್ಕು ಸಾಧಿಸಲ್ಪಟ್ಟವರಿಗೆ ಮತ್ತು ಪ್ರೀತಿಯಿಂದ ಪ್ರತಿಜ್ಞೆ ಮಾಡಿದವರಿಗೆ ಆಗಿದ್ದರೆ, ನಾವು ಈಗ ಈ ಮನೆಯಲ್ಲಿ ಹೇಗೆ ಜೀವಿಸುತ್ತೇವೆ? ನಮ್ಮ ಸಾಮಾನ್ಯ ಆಯ್ಕೆಗಳಿಗೆ ಬಾಗಿಲಿನಲ್ಲಿರುವ ಕಿವಿಯ ಅರ್ಥವೇನು? ಮೇಜನ್ನು ಉಜ್ವಲವಾಗಿ, ರೊಟ್ಟಿಯನ್ನು ಗೌರವದಿಂದ ಮತ್ತು ಹೆಸರನ್ನು ಕಳಂಕವಿಲ್ಲದಂತೆ ಇಡಲು ಯಾವ ನಿಯಮಗಳಿವೆ? ಪ್ರೀತಿಯು ಉಳಿಯಲು ಆಯ್ಕೆ ಮಾಡುವ ಬಾಗಿಲ ಚೌಕಟ್ಟಿನ ಬಳಿ ನಿಂತು ಖರೀದಿಸಲ್ಪಟ್ಟ ಜನರು ಹೇಗೆ ಮನೆಯನ್ನು ಕಾಪಾಡುತ್ತಾರೆ ಎಂಬುದನ್ನು ನಾವು ಭಾಗ 2ರಲ್ಲಿ ತೆಗೆದುಕೊಳ್ಳುತ್ತೇವೆ. ಪ್ರಾರ್ಥನೆ. ಯಾವೇ ನಮ್ಮ ತಂದೆಯೇ, ನಮ್ಮನ್ನು ದತ್ತು ಸ್ವೀಕಾರ ಮಾಡಿದ್ದಕ್ಕಾಗಿ ಮತ್ತು ಪವಿತ್ರ ಮೇಜಿನ ಬಳಿ ನಮಗೆ ಒಂದು ಸ್ಥಾನವನ್ನು ನೀಡಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ.
ಬೆಳ್ಳಿಯಿಂದಲ್ಲ, ಆದರೆ ಅಭಿಷಿಕ್ತನ ರಕ್ತದಿಂದ ನಮ್ಮನ್ನು ಖರೀದಿಸಿದ ಪ್ರೀತಿಗೆ ನಾವು ಸ್ತೋತ್ರ ಮಾಡುತ್ತೇವೆ. ಅತಿಥಿಗಳು ಅಥವಾ ಕೂಲಿಯಾಳುಗಳಂತೆ ಅಲ್ಲದೆ, ಮನೆಯ ಆವರಣದ ಅಡಿಯಲ್ಲಿ ವಿಶ್ರಮಿಸುವ ಕುಟುಂಬದಂತೆ ಜೀವಿಸಲು ನಮಗೆ ಕಲಿಸು. ನಮ್ಮ ಹೃದಯಗಳನ್ನು ಒಡಂಬಡಿಕೆಗೆ ನಂಬಿಗಸ್ತರಾಗಿ, ಮೇಜಿನ ಬಳಿ ವಿನಮ್ರರಾಗಿ, ಪವಿತ್ರ ರೊಟ್ಟಿಗಾಗಿ ಕೃತಜ್ಞರಾಗಿರುವಂತೆ ಇಡು. ನಮ್ಮನ್ನು ಹಕ್ಕು ಸಾಧಿಸುವ ಹೆಸರನ್ನು ಗೌರವಿಸಿ, ಕಾರ್ಯದಲ್ಲಿ ಮತ್ತು ಸತ್ಯದಲ್ಲಿ ಸೇರಿರುವಂತೆ ನಮ್ಮನ್ನು ಬಲಪಡಿಸು. ನಾವು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ತಂದೆಯೇ. ಆಮೆನ್.